ಅವರ ಒಂದು ಸಂಕಲ್ಪದಂತೆ, ಅವರ ಒಂದು ಇಬ್ಬರ ಸಂಕಲ್ಪ ಒಂದು ತಪಸ್ಸಿನ ಬಲದಂತೆ ಹೋದ ವಾರ ಒಂದು ಎಲ್ಲರೂ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಯಾವುದು ವಿತರಣೆ. ಎಲ್ಲರೂ ಬಂದಿದ್ರ? ಎಲ್ಲರೂ ಬಂದಿದ್ರ? ಕೈ ಎತ್ತಿ ಯಾರ್ಯಾರು ಬಂದಿದ್ರಿ? ಎಲ್ಲರೂ ಬಂದಿದ್ರಿ. ಖುಷಿ ಆಯ್ತಾ? ಬಹಳ ಅದ್ಭುತವಾಗಿ ಮಾಡಿಸ್ಕೊಂಡಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಬಸವೇಶ್ವರ ಓಪನ್ ಮಾಡಿದ್ವಿ. ಯಾರೆಲ್ಲ ಇದ್ರಿ? ಎಲ್ಲರೂ ಇದ್ರಿ, ಹೌದಲ್ಲ? ಅದು ಖುಷಿ ವಿಚಾರ. ಅಂದರೆ ಇಷ್ಟನ್ನು ಯಾಕೆ ಅನ್ನೋದು ಅಂದರೆ, ಯಾವುದನ್ನ ಅಸಾಧ್ಯ ಅಂದ್ಕೊಂಡಿದ್ವೋ ಅದು ಸಾಧ್ಯವಾಗಿ ನಡೀಲಿಕ್ಕೆ ಕಾರಣ ಅವರಿಬ್ಬರ ತಪಸ್ಸಿನ ಬಲವೇ, ಅವರಿಬ್ಬರ ತಪಸ್ಸಿನ ಬೀಜವೇ, ಅವರಿಬ್ಬರ ತಪಸ್ಸಿನ ತಳಮಾಯವೇ. ನಾವೆಲ್ಲ ನಿಮಿತ್ತ ಮಾತ್ರ. ಕಾರ್ಯದಲ್ಲಿ ಎಲ್ಲರೂ ನಿಮಿತ್ತಲೇ ಬಾಬಾ ಮಾಡಿಸುವಂಥವ್ರು. ಆದರೆ ನಮ್ಮ ಒಂದು ಕಲ್ಯಾಣಕ್ಕಾಗಿ ಅವರಿಬ್ಬರನ್ನ ಬಾಬಾ ನಮಗಾಗಿ ನಿಮಿತ್ತರಾಗಿ ಇಟ್ಟಿದಂಥ ಅಣ್ಣವ್ರನ್ನ ಮತ್ತೆ ಅಕ್ಕವ್ರನ್ನ ಎಲ್ಲ ಕಾರ್ಯ, ಕಾಮಾಕ್ಷಪಳ್ಳಿ ಇರ್ಬೋದು ಅಥವಾ ಸರಸ್ವತ್ನರೇ ಇರ್ಬೋದು, ಬಸವೇಶ್ವರರೇ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಬಿಡತಿ, ಮಾಗಡಿ, ಈಗ ಹೊಸದಾಗಿ ಸಿಕ್ಕಿರುವಂಥ ನಮಗೆ ಯಾವುದು ಪುರದಪಾಳ್ಯ ಜಮೀನು ಇರ್ಬೋದು. ಬಸವೇಶ್ವರರ ನೋಡಿ ಅಸಾಧ್ಯ ಅಂದ್ಕೊಂಡಿದ್ವಿ, ಬಾಬಾ ಎಷ್ಟು ಈಸಿಯಾಗಿ ಸಾಧ್ಯವಾಗಿ ಮಾಡಿಸಿದ್ರು. ವಿದ್ಯಾರಣ್ಯಪುರ ಅಸಾಧ್ಯ ಅಂದ್ಕೊಂಡಿದ್ವಿ, ಆ ಸಮಯದಲ್ಲಿ ಅಣ್ಣವರ ಮಗನೇ ಮನೆ ಕಟ್ಟಿ ಆ ಸಂದರ್ಭದಲ್ಲಿ ಜಾಗ ಕೊಟ್ಟು ಎಷ್ಟೋ ವರ್ಷಗಳು ಆ ಸಮಯದಲ್ಲಿ ಸೇವೆ ನಡೆದಂಥ ವಿದ್ಯಾರಣ್ಯಪುರದಲ್ಲಿ ಆ ತಪಸ್ಸಿನ ಜಾಗವೋ ಏನೋ ಗೊತ್ತಿಲ್ಲ. ಬಾಬಾ ಅದು ಕೂಡ ಸಹಜವಾಗಿ ಯಾರಿಗೂ ಸಿಕ್ಕೋದಿಲ್ಲ. ಅಸಾಧ್ಯ ಅನ್ನೋದು ಸಾಧ್ಯವಾಗಿ ಬಾಬಾ ಮಾಡಿಸಿದ್ರು. ಎಲ್ಲವೂ ಕೂಡ ಅವರ ಬಲವೇ. ಅವರ ಬಲ ಎಲ್ಲೂ ಹೋಗಿಲ್ಲ, ಇರ್ತದೆ ಕೊನೆಯವರೆಗೂ ಕೂಡ ಸೂಕ್ಷ್ಮ ರೀತಿಯಲ್ಲಿ ಇವತ್ತು ಇಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದರ ವೈಬ್ರೇಷನ್ ಕೂಡ ಕಾಣಿಸ್ತಿದೆ. ಹಾಗಾಗಿ ಈ ಒಂದು ಬಿಲ್ಡಿಂಗ್ ಅವರ ಒಂದೊಂದು ಸಂಕಲ್ಪದ ಶಕ್ತಿಯಿಂದ ಬಿಲ್ಡಿಂಗ್ ಆಗಿದೆ. ನಾವೆಲ್ಲ ತಪಸ್ಸು ಮಾಡಿದ್ವಿ. ಸುಮಾರು 15 ವರ್ಷಗಳಾಯಿತು ಈ ಬಿಲ್ಡಿಂಗು ಈ ಜಾಗಕ್ಕೆ ಬಂದು ಮಾಡಿದ್ವಿ. ಚೆನ್ನಾಗಾಯಿತು. ಬಾಬಾ ಯಾವುದೋ ರೀತಿಯಲ್ಲಿ ನಡೆಸಿದ್ರು. ಆದರೆ ಇದರಲ್ಲಿ ಏನೋ ಒಂದು ಕೊರತೆ, ಏನನ್ನೋದು ಗೊತ್ತಿಲ್ಲ. ಅದು ಸೂಕ್ಷ್ಮ ರೀತಿಯಲ್ಲಿ ನಾವೆಲ್ಲ ಅನುಭವ ಮಾಡ್ತಾ ಇದ್ದೀವಿ. ಸೂಕ್ಷ್ಮ ರೀತಿಯಲ್ಲಿ ಏನೋ ಒಂದು ಕೊರತೆ ಇದೆ, ಎಲ್ಲ ಇದೆ. ಅದು ಏನೋ ಒಂದು ಕೊರತೆ. ಏನು ಕೊರತೆ? ಬೆಳವಣಿಗೆಯ ಕೊರತೆ ಆಗ್ತಾ ಇದೆ. ಕಾರಣಾಂತರ ಗೊತ್ತಿಲ್ಲ ಯಾಕೆ ಅನ್ನುವಂಥದ್ದು. ಆ ಕಾರಣ ಇದನ್ನ ನಾವು ಒಂದು ಸಂಕಲ್ಪ ಹೇಳದಂಗೆ ಆವಾಗಲೇ ಯಜ್ಞಕ್ಕೆ ತಿಳಿಸಿದ್ದೀವಿ, ನಿಮಿತ್ತರಾಗಿರುವಂಥವ್ರಿಗೂ ತಿಳಿಸಿದ್ದೀವಿ, ತಪಸ್ವಿಗಳಿಗೂ ಕೂಡ ತಿಳಿಸಿದ್ದೀವಿ. ಎಲ್ಲರದ್ದು ಒಂದೇ ಸಂಕಲ್ಪ, ಇದನ್ನ ಚೇಂಜ್ ಮಾಡ್ರಿ, ಸ್ಥಿತಿ ಭದ್ರವಾಗಿ ಇಟ್ಕೊಳ್ಳಿ. ಈ ಬಿಲ್ಡಿಂಗ್ನ ಏನ್ ಮಾಡ್ರಿ, ಈಗೇನು ರೂಪ ಇದೆಯೋ ವೆಂಕಟೇಶಣ್ಣವರು ಇದಿರಲ್ಲ, ಈ ಬಿಲ್ಡಿಂಗ್ ಅನ್ನ ಬದಲಾವಣೆ ಮಾಡಿ, ರೂಪ ಬದಲಾವಣೆ ಮಾಡಿ. ಜಾಗ ಇದೇನೆ, ಆದರೆ ಸ್ವಲ್ಪ, ಏಕೆಂದ್ರೆ ಇವತ್ತು ನಾವೆಲ್ಲ ಬೆಳಿಲಿಕ್ಕೆ, ಇಷ್ಟೆಲ್ಲ ಸೇವೆ ವೃದ್ಧಿ ಆಗಲಿಕ್ಕೆ ಮೂಲ ಬೀಜ ಮರೇಪನ್ ಪಳ್ಳೆ ಅಂದಾಗ, ಈ ಮರೇಪನ್ ಪಳ್ಳ್ಯದಲ್ಲಿ ನಾವು ಸರಿಯಾದ ರೀತಿ ಕಾಪಾಡಲಿಲ್ಲ ಅಂದರೆ ಅವರು ಖುಷಿ ಇರಲ್ಲ, ಮೊದಲು ನಮಗೆ ಖುಷಿ ಆಗುವುದಿಲ್ಲ. ಅದಕ್ಕಾಗಿ ಇದರ ರೂಪ ಏನಪ್ಪ ಅಂದರೆ, ಇದನ್ನ ಒಡೆದು ಹೊಸ ರೀತಿಯಲ್ಲಿ, ಹೊಸ ಒಂದು ಭವನದ ರೀತಿಯಲ್ಲಿ, ಹೊಸ ಭವನದ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಾಬಾ ನಾವೇನೇನೋ ಅಂದ್ಕೊಂಡ್ವಿ, ಇದನ್ನ ಕೊಟ್ಟು ಬೇರೆ ರೀತಿಯಲ್ಲಿ ತಗೊಳ್ಳೋಣ ಅನ್ನುವಂಥ ಸಂಕಲ್ಪ ಮಾಡಿದ್ವಿ. ಆದರೆ ಬಾಬನಿಗೆ ಅವರೆಲ್ಲ ಇಲ್ಲಿ ತಪಸ್ಸಿನ ಒಂದು ಹನಿ ಇದೆ, ಮಕ್ಕಳೇ ಇದನ್ನು ಚೇಂಜ್ ಮಾಡಬೇಡಿ, ಒಂದು ಕಟ್ಟಡವನ್ನು ಬದಲಾವಣೆ ಮಾಡಿ ಅಂತ ಹೇಳಿ ಬಾಬಾ ಈ ಸಂಕಲ್ಪ ಕೊಟ್ಟರು. ಅದಕ್ಕಾಗಿ ಈ ಬಿಲ್ಡಿಂಗನ್ನು ಹೊಡೆದು ಹೊಸ ರೀತಿಯಲ್ಲಿ, ಹೊಸ ರೂಪದಲ್ಲಿ ಯಾರೆಲ್ಲ ಅಂದು ಇದನ್ನ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತರಾಗಿದ್ರು ಅದೇ ರೀತಿ ಮಾಡಿ ಅವ್ರ ಮುಖಾಂತರವೇ ಮಧುಬನದ ಮೊನ್ನೆ ಸಹ ಮುರ್ತುಂಜಯಣ್ಣವರು, ಏಕೆಂದರೆ ಮುರ್ತುಂಜಯಣ್ಣವರಾಗಲಿ ಬಸವರಾಜಣ್ಣವರಾಗಲಿ ಅವರೆಲ್ಲರೂ ಕೂಡ ಅಣ್ಣವರಿಂದನೇ ಪಾಲನೆ ಪಡೆದಂಥವ್ರು. ಅಣ್ಣವರಿಗೆ ಹೇಳಿದ್ವಿ ಲಾಸ್ಟ್ ಮೊನ್ನೆ ಮುರಳಿ ಮಿಲನಕ್ಕೆ ಹೋದಾಗ, ಅಣ್ಣವರೇ ಈ ರೀತಿ ಕಾರಣ ಇದೆ, ಈ ರೀತಿ ಇದೆ, ಏನು ಮಾಡಬಹುದು ಅಂತ ಅವರನ್ನು ಕೂಡ ಪ್ರಶ್ನೆ ಕೇಳಿದ್ವಿ. ಅಣ್ಣವ್ರು ಹೇಳಿದ್ರು ಒಂದೇ ಮಾತಲ್ಲಿ, ಆ ರೀತಿ ಇದ್ರೆ ಒಡೆದು ಹೊಸ ರೀತಿಯಲ್ಲಿ ಮಾಡ್ರಮ್ಮ, ತೊಂದರೆ ಇಲ್ಲ, ಅದಕ್ಕೆ ಬಾಬಾ ಮಾಡಿಸ್ತಾರೆ. ಯಾರೆಲ್ಲ ನಮ್ದು ಕೆಲವು ಕಾರೋಬಾರ್ ಏನಿದೆ ಅವ್ರ ಮುಂದಕ್ಕೆ ಇಟ್ಟಾಗ ಅವರು ಸಹ ಇದೆ ಹೇಳಿದ್ರು, ಇಲ್ಲ ಇದನ್ನ ರೂಪ ಚೇಂಜ್ ಮಾಡಿ
ಇದನ್ನ ಜಾಗ ಚೇಂಜ್ ಆಗೋದು ಬೇಡ, ಆದರೆ ಇದರ